ಸ್ನೇಹಿತರೆ, ನಮಸ್ಕಾರ. ವಿಜಯ್ ದೇವರಕೊಂಡ ಮತ್ತು ನಟಿ ರಶ್ಮಿಕಾ ಮಂದಣ್ಣ ಅವರು ಮದುವೆ ಆಗ್ತಾರೆ ಎನ್ನುವಂತಹ ಸುದ್ದಿ ಕಳೆದ ಒಂದು ವಾರದಿಂದ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಒಂದು ಕಡೆ ಇಷ್ಟು ದಿನಗಳ ಕಾಲ ಗುಟ್ಟಾಗಿದ್ದಂಥ ಪ್ರೀತಿಗೆ ಈಗ ಮದುವೆ ಎನ್ನುವಂತಹ ಬಂಧ ಸುತ್ತಿಕೊಳ್ಳಲಿದೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇನ್ವಿಟೇಷನ್ ಕಾರ್ಡ್ ವೈರಲ್ ಆದರೂ ಕೂಡ ಅದರ ಸತ್ಯಾಸತ್ಯತೆ ಏನು, ಅಂದರೆ ಇನ್ನು ನಿಜವಾದಂತಹ ಇನ್ವಿಟೇಷನ್ ಕಾರ್ಡ ಅಥವಾ ಅಲ್ವಾ, ಅಥವಾ ಇವರಿಬ್ಬರು ಮದುವೆ ಆಗ್ತಿದ್ದಾರೋ ಹೌದು ಅಲ್ವೋ, ಜನರೇಟೆಡ್ ಇನ್ವಿಟೇಷನ್ಸ್ ಕಾರ್ಡ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿ ಕಾಡ್ತಾನೆ ಇತ್ತು. ಆದರೆ ಈಗ ಮೊಟ್ಟ ಮೊದಲ ಬಾರಿಗೆ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಇದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ 26ಕ್ಕೆ ಮದುವೆ, 3ನೇ ತಾರೀಕು ರಿಸೆಪ್ಷನ್ನು ಅನ್ನುವಂಥ ಸುದ್ದಿ ಭಾರಿ ವೈರಲ್ ಆಗಿತ್ತು. ಇಲ್ಲಿ ಇವರಿಬ್ಬರು ಕೂಡ ಈ ಮದುವೆಯ ಸುದ್ದಿಯನ್ನು ಹೇಗೆ ದೃಢಪಡಿಸಿದ್ದಾರೆ ಮತ್ತು ಇಲ್ಲಿ ಮತ್ತೆ ಒಂದಷ್ಟು ಕನ್ಫ್ಯೂಷನ್ಸ್ಗಳನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆಯೇ ಒಂದಷ್ಟು ವಿಚಾರಗಳನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ, ಏನು ಮಾಡಿದ್ದಾರೆ, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಟಿ ರಶ್ಮಿಕಾ ಮಂದಣ್ಣ ಮತ್ತು ನಟ ವಿಜಯ್ ದೇವರಕೊಂಡ ಅವರು ಪರಸ್ಪರ ಪ್ರೀತಿಸ್ತಿದ್ದಾರೆ. ರಕ್ಷಿತ್ ಶೆಟ್ಟಿಯಿಂದ ದೂರ ಆದ ಬಳಿಕ ರಶ್ಮಿಕಾ ವಿಜಯ್ ದೇವರಕೊಂಡ ಅವರ ತೆಕ್ಕೆ ಒಳಗೆ ಇದ್ದಾರೆ ಎನ್ನುವಂಥ ಸಂಗತಿ ಗುಟ್ಟಾಗಿ ಉಳಿದಿರಲಿಲ್ಲ. ಹಲವು ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಿರುವಂಥ ಇವರು ಶೀಘ್ರದಲ್ಲೇ ಹಸೆಮಣೆಯನ್ನು ಏರಲಿದ್ದಾರೆ. ಅದಕ್ಕಾಗಿ ಸಕಲ ಸಿದ್ಧತೆಯೂ ಕೂಡ ನಡೆದಿದೆ ಎನ್ನುವಂಥ ಸಂಗತಿಯೂ ಕೂಡ ಎಲ್ರಿಗೂ ಕೂಡ ಗೊತ್ತಿರುವಂತಿದೆ. ಈಗಾಗಲೇ ಸಿನಿಮಾ ಕೆಲಸಗಳನ್ನು ಬದಿಗಿಟ್ಟು ಮದುವೆ ತಯಾರಿಯಲ್ಲಿ ಇಬ್ಬರು ಕೂಡ ತೊಡಗಿಕೊಂಡಿದ್ದಾರೆ ಅನ್ನೋದು ಕೂಡ ಬಹಿರಂಗ ಆಗಿತ್ತು. ಸದ್ಯಕ್ಕಂತೂ ಸಖತ್ತು ಗಡಿಬಿಡಿ ಮಾಡ್ತಾ ಇದ್ದಾರೆ ಇಬ್ಬರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹೌದು, ರಾಜಸ್ಥಾನದ ಉದಯಪುರದಲ್ಲಿ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರು 26ನೇ ತಾರೀಕು ಮದುವೆ ಆಗ್ತಾ ಇದ್ದಾರೆ. ಈ ಮದುವೆಯ ಕಾರ್ಯಕ್ರಮಕ್ಕೆ ತುಂಬ ಖಾಸಗಿ ಅಂತ ಹೇಳಿದ್ರೆ ತುಂಬ ಖಾಸಗಿ, ಹೆಚ್ಚು ಜನರಿಗೆ ಇನ್ವಿಟೇಷನ್ ಇರೋದಿಲ್ಲ ಮದುವೆಯ ಕಾರ್ಯಕ್ರಮಕ್ಕೆ. ಆದರೆ ಮಾರ್ಚ್ 3ನೇ ತಾರೀಕು ನಡೆಯುವಂಥ ರಿಸೆಪ್ಷನ್ಗೆ, ಹೈದರಾಬಾದ್ನ ಹೋಟೆಲ್ನಲ್ಲಿ ನಡೆಯುವಂಥ ರಿಸೆಪ್ಷನ್ಗೆ ಬಹುತೇಕ ಎಲ್ರಿಗೂ ಕೂಡ ಆಮಂತ್ರಣವನ್ನು ಕೊಡುವಂತಹ ಇಚ್ಛೆಯನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಮುಂಬೈನಲ್ಲೂ ಕೂಡ ಒಂದು ರಿಸೆಪ್ಷನನ್ನು ಆಯೋಜನೆ ಮಾಡಬೇಕು ಅನ್ನುವಂಥ ಪ್ಲಾನನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಕಳೆದ ವಾರ ಈ ಇನ್ವಿಟೇಷನ್ ಪತ್ರಿಕೆ, ಅದು ಮಾರ್ಚ್ ರಿಸೆಪ್ಷನ್ನ ಬಗ್ಗೆ ಇನ್ವಿಟೇಷನ್ ಒಂದು ವೈರಲ್ ಆಯಿತು. ಆ ವೈರಲ್ ಆದ ಬಳಿಕ ಇದು ಎಲ್ಲೋ ಒಂದು ಕಡೆ ಲೆಟರ್ ಟೈಪಲ್ಲಿದೆ, ಹಾಗಾಗಿ ಇದು ಮದುವೆ ಪತ್ರಿಕೆ ಅಲ್ವೇ ಅಲ್ಲ, ಇದು ಫೇಕು ಅನ್ನೋ ರೀತಿಯಲ್ಲೂ ಕೂಡ ಒಂದಷ್ಟು ಜನ ಮಾತನಾಡಿದ್ದೂ ಕೂಡ ಇದೆ. ಆದರೆ ಇಲ್ಲ, ಇದು ಸತ್ಯ, ನಾವಿಬ್ಬರು ಮದುವೆ ಆಗ್ತಿರೋದು ಸತ್ಯ ಅನ್ನೋದನ್ನು ಇಂಡೈರೆಕ್ಟಾಗಿ ಒಪ್ಪಿಕೊಂಡಿದ್ದಾರೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ ದೇವರಕೊಂಡ. ಹೌದು, ಹಲವು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದಂಥ ಇವರಿಬ್ಬರು ಕೂಡ ಈಗ ಜೀವನದಲ್ಲೂ ಕೂಡ ಒಟ್ಟಿಗೆ ಒಂದೇ ದಾಂಪತ್ಯದಲ್ಲಿ ಸಾಗೋದಕ್ಕೆ ಅಥವಾ ಸಾಂಗತ್ಯದಲ್ಲಿ ಸಾಗೋದಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಇದರ ಪೂರ್ವ ತಯಾರಿಯಾಗಿ ಈಗ ಇವರಿಬ್ಬರು ಕೂಡ ಮದುವೆಯ ಸಿದ್ಧತೆಯಲ್ಲಿ ಬ್ಯುಸಿಯಾಗಿರೋದು ಕೂಡ ಕೆಲವೊಂದಷ್ಟು ವಿಡಿಯೋಸ್ಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನು ಇತ್ತೀಚೆಗೆ ವೈರಲ್ ಆದಂಥ ಇನ್ವಿಟೇಷನ್ಸ್ ಬಗ್ಗೆ ಪ್ರಶ್ನೆಯನ್ನು ಮಾಡಿದಾಗ ಇಬ್ಬರು ಕೂಡ ಏನೂ ಕೂಡ ಮಾತನಾಡಿರಲಿಲ್ಲ. ಆದರೆ ಈಗ ಇದೇ ಮೊಟ್ಟ ಮೊದಲ ಬಾರಿಗೆ ಇಬ್ಬರು ಕೂಡ ಒಂದೇ ಥರದ ಪೋಸ್ಟನ್ನು ಶೇರ್ ಮಾಡಿಕೊಳ್ಳೋದ್ರ ಮೂಲಕ ತಮ್ಮ ಈ ಜೋಡಿಗೆ ವಿರೋಶ್ ಅಂತೇಳಿ ನಾಮಕರಣವನ್ನು ಏನು ಫ್ಯಾನ್ಸ್ ಮಾಡಿದರೋ ಅದನ್ನು ಒಪ್ಪಿಕೊಂಡಿದ್ದಾರೆ. ಹೌದು, ಈ ಜೋಡಿ ಭಾನುವಾರ ರಾತ್ರಿ ಸೋಷಿಯಲ್ ಮೀಡಿಯಾದ ಇನ್ಸ್ಟಾಗ್ರಾಮ್ನಲ್ಲಿ ಏಕಕಾಲಕ್ಕೆ ಪೋಸ್ಟ್ ಮಾಡೋದ್ರ ಮೂಲಕ ತಮ್ಮ ಮದುವೆಯ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಳೆದ ಹಲವು ದಿನಗಳಿಂದ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಮದುವೆಯ ಬಗ್ಗೆ ಊಹಾಪೋಹಗಳು ಸೃಷ್ಟಿಯಾಗಿದ್ವು. ಈಗ ಈ ವದಂತಿಗೆ ತೆರೆ ಬಿದ್ದಿದೆ. ಇಬ್ಬರು ಕೂಡ ತಮ್ಮ ಮದುವೆಯನ್ನು ದೃಢಪಡಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಮಾನಿಗಳಿಗೆ ಪ್ರೀತಿಯ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರು 6-7 ವರ್ಷಗಳಿಂದ ಪ್ರೀತಿಸ್ತಿದ್ದಾರೆ. ಈಗ ಮದುವೆ ಅನ್ನುವಂತಹ ಬಂಧನಕ್ಕೂ ಕೂಡ ಒಳಗಾಗ್ತಿದ್ದಾರೆ. ಇವರಿಬ್ಬರು ಕೂಡ ಪ್ರೀತಿಸ್ತಿರೋದು ಓಪನ್ ಸೀಕ್ರೆಟ್ನಂತೆಯೇ ಆಗಿತ್ತು. ಆದರೆ ಇದೀಗ ಇಷ್ಟು ವರ್ಷಗಳ ಕಾಲ ಚರ್ಚೆಯನ್ನು ನಡೆದಿತ್ತು ನೋಡಿ, ಈ ಚರ್ಚೆಗೆ ಬ್ರೇಕ್ ಬಿದ್ದಿದೆ. ವಿಜಯ್ ದೇವರಕೊಂಡ, ರಶ್ಮಿಕಾ ಮಂದಣ್ಣ ಅವರು ಸೋಷಿಯಲ್ ಮೀಡಿಯಾದ ಇನ್ಸ್ಟಾಗ್ರಾಮ್ನಲ್ಲಿ ವಿಶೇಷ ಪೋಸ್ಟನ್ನು ಹಂಚಿಕೊಂಡು ಈ ಪೋಸ್ಟ್ನಲ್ಲಿ ಅಭಿಮಾನಿಗಳಿಗೆ ಧನ್ಯವಾದವನ್ನು ಸಲ್ಲಿಸೋದ್ರ ಜೊತೆಗೆ ನೀವು ತುಂಬ ಪ್ರೀತಿಯಿಂದ ವಿರೋಶ್ ಅನ್ನುವಂಥ ಹೆಸರಿನಲ್ಲಿ ಸಂದೇಶವನ್ನು ಹಂಚಿಕೊಂಡಿದ್ದೀರಾ, ಅದನ್ನು ನಾವು ಒಪ್ಪಿಕೊಳ್ಳುತ್ತೇವೆ, ಅಷ್ಟೇ ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತೇವೆ ಎನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಹಾಗಾದರೆ ಪೋಸ್ಟ್ನಲ್ಲಿ ಏನಿದೆ ನೋಡೋಣ ಬನ್ನಿ. ನಮ್ಮ ಅತ್ಯಂತ ಪ್ರೀತಿಯ ಅಭಿಮಾನಿಗಳೇ, ನಾವು ಯಾವುದೇ ಪ್ಲ್ಯಾನನ್ನು ಮಾಡುವ ಮುನ್ನ, ನಮಗಾಗಿ ಯಾವುದನ್ನು ಕೂಡ ಆಯ್ಕೆ ಮಾಡುವ ಮುನ್ನ ನೀವು ಈಗಾಗಲೇ ನಮ್ಮ ಜೊತೆ ಇದ್ದೀರಿ ಅನ್ನೋದನ್ನು ನಂಬಿದ್ದೀವಿ. ಬಹಳಷ್ಟು ಪ್ರೀತಿಯಿಂದ ನೀವು ನಮಗೆ ಒಂದು ಹೆಸರನ್ನು ಕೊಟ್ಟಿದ್ದೀರಿ. ನೀವು ನಮ್ಮನ್ನು ವಿರೋಶ್ ಅಂತೇಳಿ ಕರೆದಿದ್ದೀರಿ. ಆದ್ದರಿಂದ ಇಂದು ತುಂಬಿದ ಹೃದಯದಿಂದ ನಮ್ಮ ಈ ಬಾಂಧವ್ಯಕ್ಕೆ ನಿಮ್ಮ ಗೌರವಕ್ಕಾಗಿ ಒಂದು ಹೆಸರನ್ನು ಕೊಡಲು ಬಯಸುತ್ತೇವೆ.
ಅದಕ್ಕಾಗಿ ನಾವು ದ ವೆಡ್ಡಿಂಗ್ ಆಫ್ ವಿರೋಶ್ ಅನ್ನುವಂಥ ಹೆಸರನ್ನು ಇಡಲು ನಿರ್ಧರಿಸಿದ್ದೇವೆ. ಇಷ್ಟು ಪ್ರೀತಿಯಿಂದ ನಮ್ಮನ್ನು ಸದಾ ಬೆಂಬಲಿಸಿದಂಥ ನಿಮಗೆ ಧನ್ಯವಾದಗಳು. ನೀವು ನಮ್ಮ ಜೀವನದ ಒಂದು ಭಾಗ ಸದಾಕಾಲ. ದೊಡ್ಡ ಅಪ್ಪುಗೆ ಮತ್ತು ತುಂಬು ಪ್ರೀತಿ ಅಂತ ಹೇಳ್ಬಿಟ್ಟು ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರು ಸೇಮ್ ಲೆಟರನ್ನೇ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಮೂಲಕ ಇದನ್ನು ದ ವೆಡ್ಡಿಂಗ್ ಆಫ್ ವಿರೋಶ್ ಅಂದರೆ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅನ್ನುವಂತಹ ಒಂದು ಹೆಸರನ್ನು ಇಟ್ಟುಬಿಟ್ಟಿದ್ದಾರೆ. ಅಲ್ಲಿಗೆ ಫಿಕ್ಸ್, ಮದುವೆ ಫಿಕ್ಸ್. ದ ವೆಡ್ಡಿಂಗ್ ಆಫ್ ವಿರೋಶ್ ಇಸ್ ಫಿಕ್ಸ್ ಆಯ್ತಲ್ಲ. ಹಾಗಾದರೆ ಎಲ್ಲಿ ಮದುವೆ? ಇದು ಈಗ ನೆಕ್ಸ್ಟ್ ಪಾರ್ಟ್. ಇದನ್ನು ಈ ಪತ್ರದಲ್ಲಿ ಅವರು ವೈರಲ್ ಮಾಡಲಿಲ್ಲ. ಬಟ್ ಮಾಹಿತಿಯ ಪ್ರಕಾರ, ಇಲ್ಲಿವರೆಗೆ ಸಿಕ್ಕಿರುವಂಥ ಅಪ್ಡೇಟ್ಸ್ನ ಪ್ರಕಾರ 26ನೇ ತಾರೀಕು ಉದಯಪುರದಲ್ಲಿ ಅದ್ಧೂರಿಯಾಗಿ ಮದುವೆ ಆಗ್ತಾ ಇದ್ದಾರೆ. ಬಟ್ ಓನ್ಲಿ ಸೆಲೆಕ್ಟೆಡ್ ಮೆಂಬರ್ಸ್ಗಳನ್ನು ಕರೆದು, ಎಲ್ಲರನ್ನೂ ಕೂಡ ಕರೆಯಲ್ಲಂತೆ ಮದುವೆಗೆ, ಒಂದಷ್ಟು ಜನರನ್ನು ಮಾತ್ರ. ಅಂದರೆ ತುಂಬ ಟಾಪ್ ಲೆವೆಲಲ್ಲಿರುವಂಥ VIPs ಮತ್ತು ಎರಡೂ ಫ್ಯಾಮಿಲಿಗೂ ಕೂಡ ತುಂಬ ಹತ್ತಿರದ ರಿಲೇಟಿವ್ಸ್, ಇಷ್ಟು ಜನರಿಗೆ ಮಾತ್ರ ಅವಕಾಶ. ಇವರ ನಡುವೆ ಇವರು ಉದಯಪುರದಲ್ಲಿ ಮದುವೆ ಆಗ್ತಿದ್ದಾರೆ. ಯಾಕೆ ಉದಯಪುರದಲ್ಲಿ ಮದುವೆ? ಅದಕ್ಕೂ ಕೂಡ ಒಂದು ಕಾರಣ ಇದೆ, ಅದನ್ನು ಮುಂದೆ ಹೇಳ್ತೀನಿ. 26ನೇ ತಾರೀಕು ಫೆಬ್ರವರಿ ಇವರಿಬ್ಬರು ಕೂಡ ರಾಜಸ್ಥಾನದ ಉದಯಪುರದಲ್ಲಿ ಮದುವೆ ಆದರೆ, 3ನೇ ತಾರೀಕು ಹೈದರಾಬಾದ್ನ ಹೋಟೆಲ್ನಲ್ಲಿ ರಿಸೆಪ್ಷನನ್ನು ಇಟ್ಕೊಂಡಿದ್ದಾರೆ. ಇದಕ್ಕೆ ಇನ್ನುಳಿದವರನ್ನು ಇನ್ವೈಟ್ ಮಾಡ್ತಾರೆ. ಈ ಇನ್ವಿಟೇಷನ್ನು ರಕ್ಷಿತ್ ಶೆಟ್ಟಿ ಆ್ಯಂಡ್ ಗ್ಯಾಂಗಿಗೆ ತಲುಪುತ್ತಾ ಕೇಳಿದ್ರೆ ಯಾವ ಕಾರಣಕ್ಕೂ ಕೂಡ ತಲುಪೋದಿಲ್ಲ. ಅದರಲ್ಲಿ ಯಾವ ಅನುಮಾನನೂ ಕೂಡ ಬೇಕಾಗಿಲ್ಲ. ಯಾರಿಂದ? ರಶ್ಮಿಕಳಿಂದ ಬರದೇ ಇರಬಹುದು, ಬಟ್ ಅಟ್ಲೀಸ್ಟ್ ವಿಜಯ್ ದೇವರಕೊಂಡ ಏನಾದರೂ ಕೊಡಬಹುದಾ? ಗೊತ್ತಿಲ್ಲ ರೀ. ಈ ಸದ್ಯಕ್ಕಂತೂ ಕೊಡೋದಿಲ್ಲ ಅಂತಲೂ ಕೂಡ ನಂಬಿದ್ದಾರೆ ಇವರು. ಬಟ್ ಕೊಟ್ಟರು ಕೂಡ ಅಚ್ಚರಿ ಏನಿಲ್ಲ. ಈಗ ವಿಚಾರಕ್ಕೆ ಬರೋದಾದರೆ, ಅಲ್ಲ ರೀ, ರಾಜಸ್ಥಾನದ ಉದಯಪುರದಲ್ಲಿ ಹೋಗಿ ಮದುವೆ ಆಗುವಂಥದ್ದು ಏನಿದೆ ಅಂತೇಳಿ ನೀವು ಕೂಡ ಕೇಳ್ಬೋದು. ನಮ್ಮದು ಕೂಡ ಅದೇ ಕ್ವಶನು. ಮೇ ಬಿ ರಕ್ಷಿತ್ ಶೆಟ್ಟಿಗೆ ಉರ್ಸೋಕ್ಕೆ ಈ ರೀತಿ ಮಾಡ್ತಾ ಇರ್ಬೋದು. ರಕ್ಷಿತ್ ಶೆಟ್ಟಿ ನಿನ್ನ ಜೊತೆಗೆ ನಾನು ಇದ್ದಿದ್ದರೆ ಈ ರೀತಿ ಎಲ್ಲ ನಾನು ಮದುವೆ ಆಗ್ತಿದ್ದೆ ರಕ್ಷಿತ್ ಶೆಟ್ಟಿ ಅನ್ನುವಂಥ ಸಂದೇಶವನ್ನು ರವಾನಿಸುವಂಥ ಉದ್ದೇಶನೋ, ಅಥವಾ 4 ಜನ ನಮ್ಮ ಮದುವೆಯನ್ನು ನೋಡಿ ಅಬ್ಬಾ ರಾಜ-ರಾಣಿ ರೀತಿ ಮದುವೆ ಆಗಿಬಿಟ್ರಲ್ಲ ಗುರು ಅಂತಲೂ ಕೂಡ ಹೇಳಿದ್ರು ಅಂತನೋ, ಈ ರೀತಿ ಒಂದಷ್ಟು ಆಲೋಚನೆಗಳು, ಒಂದಷ್ಟು ಲೆಕ್ಕಾಚಾರಗಳಂತೂ ಇವರಿಬ್ಬರ ಈ ಮದುವೆಯ ಹಿಂದೆ ಇರಬಹುದು ಅನ್ನುವಂಥ ಮಾತುಗಳು ಕೇಳಿ ಬರುತ್ತಿದ್ದಾವೆ. ಹಾಗಾಗಿನೇ ಇಷ್ಟು ಅದ್ಧೂರಿಯಾಗಿ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಉದಯಪುರದಲ್ಲಿ ಮದುವೆ ಆಗ್ತಿದ್ದಾರೆ. ರಾಜ-ರಾಣಿಯರ ರೀತಿ ಉದಯಪುರದ ಒಂದು ಸುಂದರವಾದಂಥ ಕೋಟೆಯ ಬಾಗಿಲಿನಲ್ಲೇ ಮದುವೆಯನ್ನು ಆಗ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆಗಲಿ, ಸಂತೋಷ. ಈಗ ರಕ್ಷಿತ್ ಶೆಟ್ಟಿಯ ಬಾಳನ್ನು ಹಾಳು ಮಾಡಿದ ರೀತಿಯೇ ವಿಜಯ್ ದೇವರಕೊಂಡ ಬಾಳನ್ನು ಈಕೆ ಹಾಳು ಮಾಡಲಿಲ್ಲಲ್ಲ ಅನ್ನೋದು ಒಂದು ಸಮಾಧಾನದ ಸಂಗತಿ. ಆದರೆ ಮದುವೆ ಆದ ಬಳಿಕ ಏನಾಗುತ್ತೆ? ಇದು ಈಗಿರುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ, ನಿಮಗೆ ಗೊತ್ತಿರ್ಬೋದು, ತೆಲುಗಿನ ಒಬ್ಬ ಸೆಲೆಬ್ರಿಟಿ ಜ್ಯೋತಿಷ್ಯಂತನೇ ಕರೆಸ್ಕೊಂಡಿರುವಂಥ ವೇಣು ಅವರು ಈಗಾಗಲೇ ಒಂದಷ್ಟು ಅಪಸ್ವರಗಳನ್ನು ಎತ್ತಿದ್ದಾರೆ ಈ ಮದುವೆ ಬಗ್ಗೆ. ಹಾಗೆ ಆಗುತ್ತಾ, ಅಥವಾ ಅದನ್ನು ಮೀರಿಯೂ ಕೂಡ ಇವರಿಬ್ಬರು ಕೂಡ 100 ಕಾಲ ಖುಷಿಯಾಗಿ ಸುಖವಾಗಿ ಬಾಳ್ತಾರಾ? ಇದು ಈಗಿರುವಂಥ ಕುತೂಹಲ. ಚೆನ್ನಾಗಿರಲಿ ಅನ್ನೋದು ನಮ್ಮ ಆಶಯ, ನಮ್ಮ ಹಾರೈಕೆ. ಯಾರೇ ಆಗಿರಲಿ ಚೆನ್ನಾಗಿರಲಿ, 100 ಕಾಲ ಖುಷಿಯಾಗಿ ಇರಲಿ ಅನ್ನೋದು ನಮ್ಮ ಆಶಯ, ನಮ್ಮ ಹಾರೈಕೆ. ನಿಮ್ಮ ಆಶಯ, ನಿಮ್ಮ ಹಾರೈಕೆ ಏನು? ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಈ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.